ಸೊ ಐ ವಾಸ್ ವೆಲ್ಕಮ್ ಬ್ಯಾಕ್. ಇವತ್ತು ಈ ಬ್ಲಾಗ್ ಏನಕ್ಕೆ ಅಂತಂದರೆ, ಲಾಸ್ಟ್ ಬ್ಲಾಗ್ ನೋಡಿರ್ತೀರಾ, ಮಂಜು ಅಂತ ಒಬ್ಬರು ಚಿಕ್ಕೋಟಿಯಿಂದ ಬಂದಿರ್ತಾರೆ ಫ್ರಮ್ ಆಲ್ಮೋಸ್ಟ್ 600 ಕಿಲೋಮೀಟರ್ಸ್ ಜಸ್ಟು ಅವ್ರ ಗಾಡಿನ ಆಟೋಮ್ಯಾಟಿಕ್ಕಿಂದ ಮ್ಯಾನ್ಯುವಲ್ ಸ್ಟಾರ್ಟ್ ಮಾಡೋಕ್ಕೆ. ಸೊ ಅವ್ರು ಬಂದವರು ಕೆಲಸ ಎಲ್ಲ ಆಯಿತು. ಅವ್ರು ಬಂದಾಗ ನಾರಾಯಣ ಅವ್ರಿಗೆ ನನ್ನ ಕಡೆಯಿಂದ ಏನು ಎಕ್ಸ್ಟೆಂಡ್ ಮಾಡಿಲ್ಲ, ಜಸ್ಟ್ ಬಂದರು. ಅವ್ರನ್ನ ಒಂದು ರೂಮ್ ಕೂಡ ಎಸ್ಕಾಟ್ ಮಾಡಿಸಿ ಮತ್ತು ಅವ್ರ ಗಾಡಿ ಮಾಡ್ಕೊಂಡು ವಾಪಸ್ ಕಳಿಸ್ದೆ. ಬಟ್ ಸೊ ಸ್ವೀಟ್ ಆಫ್ ಹಿಮ್. ಆ್ಯಕ್ಚುಲಿ ಇವತ್ತು ಅವ್ರನ್ನ ಗಿಫ್ಟ್ ಕಳಿಸಿದ್ದಾರೆ. ಏನು ಗಿಫ್ಟ್ ಅಂತ ಹೇಳ್ತೀನಿ ಆ್ಯಕ್ಚುಲಿ. ಅದಕ್ಕೂ ಮುಂಚೆ ಏನಂದರೆ, ಅವ್ರ ಕಾರ್ ಏನಿದೆ, ಸೊ ಎಕ್ಸಾಕ್ಟ್ಲಿ ಅವರು ಆ ಕಾರ್ ನನ್ನ ಕಾರ್ ಥರ ಬಿಲ್ಡ್ ಮಾಡಿದ್ದಾರೆ. ಸೇಮ್ ನಮ್ಮ ಕಾರ್ ಥರನೇ ರೆಪ್ಲಿಕಾ ಥರ ಕ್ರಿಯೇಟ್ ಮಾಡೋಕ್ಕೆ. ಮ್ಯಾಗ್ ವೀಲ್ ಕೂಡ ಆಲ್ಮೋಸ್ಟ್ ಸೇಮ್ ಸಿಮಿಲರ್ ಹುಡುಕಿದ್ದಾರೆ. ಇವಾಗ ತಿರ್ಗಿ ಅದನ್ನು ಚೇಂಜ್ ಮಾಡ್ತಿದ್ದಾರೆ ಮತ್ತು ಸೇಮ್ ಸಿಕ್ಕರೆ ಹಾಕ್ತೀನಿ ಅಂತ. ಸೊ ಅವ್ರು ಇವಾಗ ಅವ್ರ ಕಾರ್ಗೆ ಒಂದು ಸ್ಮಾಲ್ ಮಾಡಿಫಿಕೇಶನ್ ಮಾಡ್ತಾಯಿದ್ರು, ಒಂದು ಸ್ಮಾಲ್ ಯೂನಿಟ್ ಅದು ಅವ್ರ ಕಾರಿಂದ ಆರ್ಡರ್ ಮಾಡಿದ್ದಾರೆ. ಸೊ ಸೊ ಸ್ಪೀಡ್ ಆಫ್ ಹಿಮ್ ನನಗೂ ಸೇಮ್ ಒಂದು ಐಟಮ್ ಕಳಿಸ್ಕೊಟ್ಟಿದ್ದಾರೆ. ಯಾಕೆ ಬ್ರೋ ನನಗೆ ಅವಶ್ಯಕತೆ ಇಲ್ಲ, ಬೇಡ ಅಂತಿಲ್ಲಲ್ಲ, ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅದು ಇದು ಅಂತೇಳಿ ತುಂಬ ಹೇಳಿದ್ರು. ಬಟ್ ನಾನು ಟು ಬಿ ಫ್ರ್ಯಾಂಕ್ ಏನೂ ಮಾಡಿಲ್ಲ. ಅವ್ರೊಬ್ರು ಬಂದರು, ನಮ್ಮೂರ ಕಡೆಯಿಂದ ಬಂದಿದ್ರು ಅಂತ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಮಾಡಿಸ್ಕೊಂಡು ವಾಪಸ್ ಕಳಿಸ್ಕೊಟ್ಟೆ. ಬಟ್ ವೆರಿ ನೈಸ್ ಆಫ್ ಹಿಮ್. ಥ್ಯಾಂಕ್ಸ್ ಮಂಜು ಬ್ರೋ. ನನಗೆ ಇವತ್ತು ಒಂದು ಮೋಟಿವೇಶನ್ ಐಟಮ್ ಕಳಿಸ್ಕೊಡಿ ಏನೋ ತೋರಿಸ್ತೀನಿ ಇವಾಗ. ಸೊ ಅದು ಅದೇನಕ್ಕೆ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ, ಅವರು ಹೇಳಿದ್ರು, ನೀವು ಕಾರ್ ಹತ್ತದಾಗೆಲ್ಲ ನಿಮಗೆ ಮಂಜು ನೆನಪಾಗಬೇಕು ಬ್ರೋ, ಅದಕ್ಕೋಸ್ಕರ ನಾನು ಕಳಿಸ್ಕೊಡ್ತಾ ಇದ್ದೀನಿ. ನನಗಾರು ವಾಪಸ್ ನಿಮ್ಮ ಹಾಸ್ಕೊಂಡು ಒಂದು ವಿಡಿಯೋ ಕಳಿಸಿ ಹೆಂಗಿದೆ ಅಂತ ನೋಡಿ ಅಂತ ಕಳಿಸಿದ್ದಾರೆ. ಸೊ ಐಟಮ್ ಏನೋ ತೋರಿಸ್ತೀನಿ ನಿಮಿಷ. ಸೊ ದಿಸ್ ಇಸ್ ಅ ಬಾಕ್ಸ್ ಏನು ನೋಡ್ತಾ ಇದ್ದೀರಾ. ಇವಾಗ ಬ್ಲೂ ಡಾಟಲ್ಲಿ ಕೊರಿಯರ್ ಕಳಿಸಿರ್ತಾರೆ ಅಲ್ಲಿಂದ ಫ್ರಮ್ ಚಿಕ್ಕೋಡಿ. ಹೇಳಿ ಮಂಜು ಅಂತ ಅವ್ರ ನೇಮ್ ಕೂಡ ಇದೆ, ಮೆನ್ಷನ್ ಮಾಡಿ ಕಳಿಸಿದ್ದಾರೆ. ಸೊ ತೆಗೆಯೋಣ, ಏನಿರಬಹುದು ಅಂತ ಗೆಸ್ ಮಾಡಿ. ನನಗೆ ಗೊತ್ತು ಆಲ್ರೆಡಿ ಏನಂತ. ನಾನು ಬೇಡ ಅಂತಲೂ ಕಳಿಸಿದ್ದಾರೆ ಅವ್ರು, ಕೇಳಿಲ್ಲ ಅವತ್ತು. ಇಲ್ಲ ಅವರು ಬೇಡ ಅಂತ ನಿಮ್ಗೆ ಏನು ಮಾಡಿಲ್ಲ ಅದು ಕೆಲಸ ಅಷ್ಟೊಂದು ಕೇಳಿಲ್ಲ ಅವರು, ಕಳಿಸಿದ್ದಾರೆ. ಏನಿರ್ಬೋದು ನೀವು ಗೆಸ್ ಮಾಡಿ ನೋಡೋಣ ತೆಗಿಯೋವರೆಗೂ. ಏನು ಗೆಸ್ ಕಮೆಂಟ್ ಮಾಡಿ. ನೋಡೋಕ್ಕೂ ಮುಂಚೆ ಆಯಿತು, ಓಕೆನಾ? ನಿಮ್ಮ ವೀಡಿಯೋ ಸ್ಕಿಪ್ ಮಾಡ್ಬಿಟ್ಟು ಆಮೇಲೆ ನೋಡ್ಬಿಟ್ಟು ನೀವು ಕಮೆಂಟ್ ಹಾಕೋದಲ್ಲ. ಇದು ಓಪನ್ ಮಾಡೋಕ್ಕೂ ಮುಂಚೆನೇ ಚೆಕ್ ಮಾಡಿ ನನಗೆ ಕಮೆಂಟ್ ಹಾಕಿ ಅಂತ. ಸೊ ಇದನ್ನು ಕಾರಲ್ಲಿ ಹಾಕಬೇಕು ಅಂತ ತುಂಬ ಮುಂಚೆ ಪ್ಲಾನ್ ಇತ್ತು ನನಗೆ. ಈ ಕಾರನ್ನು ಬಿಲ್ಡ್ ಮಾಡೋಕ್ಕೆ ಮುಂಚೆ ಫಸ್ಟ್ ಕಾರ್ ಇತ್ತು ಒಂದು ಹಳೆ ಇನ್ಸ್ಟಾಗ್ರಾಮ್ಲಿ ಹಳೆ ಫ್ಲವರ್ಸ್ ಗೊತ್ತಿರುತ್ತೆ, ಒಂದು ಫಸ್ಟ್ ಕಾರ್ ಇತ್ತು. ಅವಾಗಿಂದ ಕೂಡ ನನಗೆ ಆಸೆ ಇತ್ತು. ಬಟ್ ನಾನು ಯಾವತ್ತೂ ನಾವು ಮಾಡೋಣ ಅಂತ ಅಂದ್ಕೊಂಡಿಲ್ಲ. ಸೊ ಏನದು ಅಂದರೆ ಸೇಮ್ ಥರದ್ದು ನನಗೆ ಅದನ್ನು ಅವರು ಒಂದು ಅದನ್ನೇ ಕಳಿಸ್ಕೊಟ್ಟಿದ್ದಾರೆ. ಏನಂತಂದರೆ ನೋಡಿ, ಇದು ಒಂದು ಯೂನಿಟ್ಟು ಏನಂತ ಗೊತ್ತಾಗ್ತಿದೆಯಾ, ಇಲ್ಲ ಹಿಂದಿಂದ ಏನು ಕ್ಯಾನ್ಸಲ್ಲ, ಗೊತ್ತಾಯಿತು. ಸೊ ಇದು ಪುಷ್ ಬಟನ್ ಸ್ಟಾರ್ಟ್ ಇಗ್ನಿಷನ್. ಜಸ್ಟ್ ಇಮ್ಯಾಜಿನ್ ಹೇಗಿದೆ ಇದು. ವೆರಿ ಸ್ವೀಟ್ ಆಫ್ ಹಿಮ್. ಥ್ಯಾಂಕ್ಸ್ ಮಂಜು ಬ್ರೋ. ಇವತ್ತು ಕ್ಯಾನಲ್ ಹಾಕ್ಸ್ತೀನಿ. ಇವತ್ತು ಆ್ಯಕ್ಚುಲಿ ಸ್ವಲ್ಪ ಟೈಮ್ ಇದೆ ಮಾಡ್ಸೋಕ್ಕೆ. ವೆರಿ ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ಸ್ ಅ ಲಾಟ್. ಸೊ ನೋಡಿ ಹೇಗಿದೆ. ಫಸ್ಟು ಕಡೆ ಕಾಣಿಸ್ತೀನಿ ಅಂದ್ಕೊತೀನಿ. ಫಸ್ಟ್ ಈ ಟಾಗಲ್ ಸ್ವಿಚ್ಚು ಇದು ಇಗ್ನಿಷನ್ಗೆ, ಮತ್ತು ಸೆಕೆಂಡ್ ಸ್ವಿಚ್ ಬರುತ್ತೆ. ನೆಕ್ಸ್ಟ್ ಪುಷ್ ಸ್ಟಾರ್ಟ್, ಕಾರ್ ರನ್ ಆಗುತ್ತೆ. ಸೊ ಎಷ್ಟು ಚೆನ್ನಾಗಿ ಮಾಡಿದೆ ನೋಡಿ. ಥ್ಯಾಂಕ್ ಯು ಸೊ ಮಚ್ ಮಂಜು ಬ್ರೋ, ಥ್ಯಾಂಕ್ ಯು. ಇವತ್ತು ಇನ್ಸ್ಟಾಲ್ ಮಾಡಿಸ್ತೀನಿ, ಬೇಗ ಬ್ಲಾಗ್ ಆಗ್ತೀನಿ ಇದನ್ನು ಕೂಡ ನೋಡಿ. ಸೊ ಇವತ್ತಿನ ಇಷ್ಟಕ್ಕೆ ಇನ್ನೂ ಕಂಟಿನ್ಯೂ ಆಗುತ್ತೆ ಬ್ಲಾಗು. ನೆಕ್ಸ್ಟ್ ಕಾರಲ್ಲಿ ತೆಗೆದು ಕಾರಲ್ಲಿ ಶೂಟ್ ಮಾಡೋಣ. ಬಟ್ ಐ ವೆರಿ ಹ್ಯಾಪಿ ಫಾರ್ ದಿಸ್. ಥ್ಯಾಂಕ್ ಯು ಮಂಜು ಬ್ರೋ, ಥ್ಯಾಂಕ್ ಯು ಸೊ ಮಚ್. ರನ್ನಿಂಗ್ ಇದೆ. ಥ್ಯಾಂಕ್ ಯು ಸೊ ಈಗ ಹೊರಟಿದ್ದೀವಿ ಗ್ಯಾರೇಜ್ಗೆ. ಸೊ ಇಲ್ಲಿದೆ ಐಟಮ್ ತೊಗೊಂಡು ಇವತ್ತು ಫಿಟ್ ಮಾಡಿಸೋಣ ಅಂತ. ಫಿಟ್ಟಿಂಗ್ ಮಾಡಿಸಿ ನೋಡೋಣ. ಸ್ವಲ್ಪ ಸಸ್ಪೆನ್ಷನ್ ಲೋವರ್ ಮಾಡ್ಸಿ ಅಂದ್ಕೊಂಡಿದ್ದೀನಿ, ಸ್ಪ್ರಿಂಗ್ಸ್ ಕಟ್ ಮಾಡಿಸಿ. ಟೈಮ್ ಸಿಕ್ಕರೆ ಅದನ್ನು ಮಾಡ್ಸೋಣ ನೋಡೋಣ. ಸೊ ಅಂದರೆ ಹೋಗ್ತಾ ಇದ್ದೀವಿ. ನಮ್ಮ ಪ್ರಾಡಕ್ಟ್ ಇಲ್ಲಿದೆ, ಹೋಗಿ ಅದನ್ನು ಫಿಟ್ಟಿಂಗ್ ಮಾಡಿಸ್ಕೊಂಡು ಬರೋಣ. ಕನ್ನಡ ಇದೆಯಾ? ಇದು 3 ಎಣ್ಣಕ್ಕೆ ಲೈಟಿಂಗ್ ಮಾಡ್ಕೊಬೋದು, ಇಗ್ನಿಷನ್ಗೂ ಮಾಡ್ಕೊಬೋದು. ಹಾಂ, ಫ್ಲೇಮ್ ಕಿಟ್ ಅಲ್ಲ, ಸ್ಟಾರ್ಟ್ ಸ್ಟಾಪ್ ಅಂತ ಇದೆಯಲ್ಲ ಸ್ವಿಚ್ ಇಗ್ನಿಷನ್.
ಸ್ವಿಚ್ ಕೊಟ್ಟಿದ್ದೀವಿ. ಇವರು ಡಯಾಗ್ರಾಮ್ ನೋಡಿ ಟ್ರೈ ಮಾಡಿ ಫೋನ್ ಮಾಡ್ತಾರೆ. ಎಲ್ಲಿಗ್ದು ಅದು? ಹಾಂ. ಸೊ ಇದುವರೆಗೂ ಅವರು ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ಇದು ಹೆಂಗೆ ಮಾಡ್ಬೇಕೇನಂತ ಡಯಾಗ್ರಾಮ್ ಹಾಕ್ಕೊಂಡು ನಂಗೆ ಚೆಕ್ ಮಾಡಿ ಫೋನ್ ಮಾಡ್ತಾರೆ. ಆಮೇಲೆ ಫಿಟ್ಟಿಂಗು ಅದು ಒಂದು ರಿಲೇ ಕೊಟ್ಟಿದ್ದಾನೆ, ಯಾವ ಥರ ಏನಂತ ಅವ್ರಿಗೆ ಗೊತ್ತಿಲ್ಲ. ಚೆಕ್ ಮಾಡಿ ಫೋನ್ ಮಾಡ್ತಾರೆ. ಸ್ವಲ್ಪ ಹೊತ್ತು ಫಿಟ್ಟಿಂಗ್ ಮಾಡ್ಸೋಣ, ಒಳ್ಳೆಡ ಫಿಟ್ಟಿಂಗ್ ಮಾಡೋಕ್ಕೆ. ದೇವರು ಜಾಬ್ ಶುರು ಮಾಡ್ತಾರೆ ಕೆಲಸ. ನೋಡಿ ಡೈರಾಮ್ ಗೊತ್ತೈತೆ ಕರೆಕ್ಟಾಗಿ ನೋಡಿದ್ರೆ ಅದೆಲ್ಲ ಓಪನ್ ಐತೆ. ಅದು ಹೇಳ್ಕೊಂಡು ಕಿಟ್ ಮಾತ್ರ ಸ್ವಲ್ಪ ಆಚೆ ಹಾಕ್ಬಿಡಿ ಅಷ್ಟೇ. ಬ್ರೋ ಗಲೀಜಾಗುತ್ತೆ. ಹೆಂಗೆ ಕರೆಕ್ಟಾಗಿ ಬರೋಷ್ಟು ಎಲ್ಲ ಫ್ರೀ ಆಗಿಬಿಟ್ಟಿದೆ ಕೆಲಸ. ಸ್ವಲ್ಪ ಸ್ಪೀಡ್ ಜಾಸ್ತಿ. ಸೋಡಾ ಆಯ್ತಲ್ಲ ಅವಾಗಲೇ ಇಲ್ಲಿ ವೆಂಟೋ. ಹಾಂ, ಬಾಕ್ಸ್ ಬ್ಯಾಗ್ ರಾಪಿಡ್ ಅನ್ಕೊಂಬಿಟ್ಟೆ. ಇದೇಂಗೆ ಅವರೆಲ್ಲ ಹೊಡೆದ ಎಲ್ಲ ಹಾಕಿದ್ದು ಇದು ನೆಟ್ಟು. ಅದು ಗಾಳಿಗೆ ಹಾಕೊಂಡು ಇದಾಗಿರುತ್ತೆ. ಎಷ್ಟು ಒಂದ್ಸರಿ ಹಾಕ್ಸೋಕ್ಕೆ? 5,000 ರೂಪಾಯಿ. ಇಸಿಜು ಒಂದು ಹಾಕಿ 1 ವರ್ಷ ಆಗಿತ್ತಲ್ಲ, ಜಾಸ್ತಿ ಆಗುತ್ತೆ. ಪರವಾಗಿಲ್ಲ 1 ವರ್ಷ ಬಂದ್ರು ಮತ್ತೆ ಹಾಕ್ಸ್ಬೇಕು. ಹೌದು. ಸ್ವಲ್ಪ ಗ್ಯಾರೇಜ್ ಅವ್ರು ಇಷ್ಟೊತ್ತು ಡಯಾಗ್ರಾಮ್ ನೋಡ್ಕೊಂಡ್ರೆ ಹೆಂಗೆ ಹಾಕ್ಬೇಕು ಹೆಂಗಿಲ್ಲ ಅಂತ ಚೆಕ್ ಮಾಡಿದ್ದಾರೆ. ಇವಾಗ ಹಾಕಿದ್ದಾರೆ ಹೆಂಗೆ ಅಂತ. ನಾನು ಡೈರೆಕ್ಟು ಥೆಫ್ಟ್ ಆಗಿರೋ ಥರ ಸ್ವಿಚ್ ಇಗ್ನಿಷನ್ ಚೇಂಜ್ ಮಾಡಿಕೊಂಡು ಡೈರೆಕ್ಟ್ ಮಾಡ್ತಾಯಿದ್ದೀರಾ ನಮ್ರ? ಡೈರೆಕ್ಟ್ ಮಾಡ್ತಾಯಿದ್ದೀರಾ? ಕನೆಕ್ಷನ್ ಚೆಕ್ ಮಾಡ್ಕೊಬೇಕು. ಓ, ಕರೆಕ್ಟಾಗಿ ಬರ್ತಾಯಿದ್ದಿಲ್ಲ ಅಂತ. ಯಾವುದ್ಯಾವುದು ಹಿಂಗೇನು ಅಂತ ಗೇರಲ್ಲಿ ಹಾಕಿದ್ದೀನಿ, ಕ್ಲಚ್ ಹೊಟ್ಟಿದ್ದೀನಿ. ಸೊ ಈಗ ನಮ್ಮ ಡಾಕ್ಟ್ರು ಮೆಕ್ಯಾನಿಕ್ಕು ವೈರಿಂಗ್ ಚೆಕ್ ಮಾಡ್ತಿದ್ದಾರೆ ಕರೆಕ್ಟಾಗಿದೆಯಾ ಅಂತ. ಇಷ್ಟೊಂದು ವೈರಿಂಗ್ ನಿಮಿಷನ ಇದು? ಅದು ವಿಡಿಯೋ ನೋಡಿದ್ರಾ? ಯಾವುದು? ಅದು ನೋಡಿದೆ. ಬಟ್ ಇನ್ನು ಒಂದು ಅದ್ರದ್ದು ಫಿಲ್ಮ್ ಸಾಕಾಗೈತೆ. ಒಂದು ರೀಲ್ ಹಾಕಿದ್ದೆ, ರೀಲಲ್ಲಿ ಫುಲ್ ಬ್ಲ್ಯಾಕ್ ಐತೆ ಕಾರ್ ಇದು. ಅಂದರೆ ಫಿಲ್ಟರ್ ಹಾಕಿದೆ ಫುಲ್ ಬ್ಲ್ಯಾಕ್ ಆಲ್ಮೋಸ್ಟ್ ಬ್ಲ್ಯಾಕ್ ಕಾಣಿಸುತ್ತೆ. ಹಾಂ, ಇಲ್ಲ ನಾನು ಫಿಲ್ಟರ್ ಬ್ಲ್ಯಾಕೇ ಮಾಡ್ಬಿಡ್ತೀನಿ ಕಾರ್ನ ಬಿಡ್ತೀನಿ. ಈಗ ಈ ಕಲರ್ ಕಾಣಿಸಕ್ಕೆ ಬಿಡಲ್ಲ, ಬ್ಲ್ಯಾಕೇ ಮಾಡ್ತೀನಿ. ಡೌಟ್ ಬೇಕು ಯಾರು ಇದೇ ಗಾಡಿನ ಅದೇ ಗಾಡಿನ ಅಂತ. ಡಬಲ್ ಕಲರ್ ಇದಕ್ಕೆ ಗಾಡಿ ಲುಕ್ ಇರೋದು. ಬ್ಲ್ಯಾಕ್ ಅಂದ್ರೆ ಏನೋ ಅಷ್ಟು ಕಾಣಿಸಲ್ಲ. ಬ್ಲ್ಯಾಕ್ ನಾರ್ಮಲ್ ಆಗಿಬಿಡುತ್ತೆ. ಹಾಂ, ಅವ್ರ ಹತ್ರ ಒಂದು ಅಸೆಂಟು 2 ವರ್ಷದ ಗಾಡಿ ಬಂದು ಇನ್ನೇ ಎತ್ಕೊಂಡೋಗಿಲ್ಲ. ಹಂಗೆ ಚೆನ್ನಾಗಿದೆ ಗಾಡಿ, ಫುಲ್ ಬ್ಲ್ಯಾಕ್ ಕಲರು, ವೈಟ್ ಮ್ಯಾಗಿ ಸಕ್ಕತ್ತಾಗಿದೆ ಕಾರು. ಅವ್ರು ರೆಡಿ ಮಾಡಿನೇ 1.5 ವರ್ಷ ಮೇಲೆ ಆಯಿತು. ಓನರ್ ಬರ್ತಾಯಿಲ್ಲ, ಗಾಡಿ ಎತ್ಕೊಂಡು ಹೋಗ್ತಾಯಿಲ್ಲ. ರೈಟ್ ಬರ್ತಾಯಿದೆ, ಅಲ್ಲಿ ಲೈಟ್ ಬರ್ತಾ ಇದೆಯಲ್ಲ, ಇವಾಗ ಬರ್ತಿದ್ದು ರೆಡ್ ಲೈಟಲ್ಲಿ ಸ್ವಿಚ್ಚಲ್ಲಿ. ಇವಾಗ ಬರ್ತಾ ಇದೆಯಲ್ಲ ಲೈಟು. ಅಲ್ಲಿ ಹೇಗೆ ಸಣ್ಣ ಬರ್ತಾಯಿಲ್ಲ. ಬರುತ್ತೆ. ಓಕೆ ಬ್ರೋ.
ಏನು ವೀಡಿಯೋ ಹಾಕಿದ್ಯಾ ನಾನು ನಿನಗೆ ಕೊಟ್ಟಿದ್ದಾರೆ ಇದ್ರದ್ದೇನಾ ನಾನು ನೋಡೇ ಇಲ್ಲ ಹಂಗೆ ಚೆಕ್ ಮಾಡ್ತಾ ಇದ್ದೀನಿ ಆನ್ ಮಾಡು ಇದು ಯಾರು ಗೊತ್ತಾ ಕೊಟ್ಟಿರೋದು ಮ್ಯಾನುವಲ್ ಮಾಡಿಸ್ಕೊಂಡು ಹೋದಲ್ಲ ಯಾರು ಮ್ಯಾನುವಲ್ ಮಾಡಿಸ್ಕೊಂಡು ಹೋದಲ್ಲ ಹಾಂ ಅವ್ರು ನಾನು ಕಳಿಸಿರೋದು ಹೌದಾ ಪಪ್ಪ ಒಂದು ಕಾರಿಗೆ ಅಂತ ತರಿಸಿದ್ದೀನಿ ಏನಿದ್ರು ಓಕೆ ರೆಡಿ ಇಗ್ನಿಷನ್ನು ಸ್ವಿಚ್ ಓಕೆ ಹಂಗೆ ಕೀ ಆನ್ ಬಣ್ಣ ಹಣ ದನ ಆಯ್ವಾ ಬ್ರೋ ಕೀಲಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಆ ಡಿಸ್ಕನೆಕ್ಟ್ ಮಾಡ್ತಾರೆ ಯಾರು ತೊಗೊಂಡೋಗ್ಬಾರ್ದಲ್ಲ ಗಾಡಿ ಅಲ್ಲಿ ಇಲ್ಲೇ ಇಲ್ಲ ಇಲ್ಲೇ ನಿಮ್ಗೆ ಅದು ಬೇಕಾ ಬ್ರೇಕ್ ಅಲ್ಲಿ ಸ್ಕ್ರೂ ಹಾಕ್ಬಿಡ್ತೀರಾ ಕ್ಲಾಂಪ್ ಕೊಟ್ಟಿದ್ದಾನೆ ಅದಕ್ಕೆ ಅದಕ್ಕೆ ಅದು ಕ್ಲಾಂಪ್ ಎರಡೇ ಕೊಟ್ಟಿದ್ದಾನಲ್ಲ ಎರಡೇ ಕೊಟ್ಟವನ ಅದು ಹೆಂಗೆ ಆಗ್ತದೆ ಅಂತ ಯೋಚನೆ ಮಾಡ್ತಾರೆ ಇದು ರೆಡಿ ಆಗಿದೆ ನಮ್ಮ ಡಾಕ್ಟರ್ ತೋರಿಸ್ತಾರೆ ಕೀ ಡಮ್ಮಿ ಯೂಸ್ ಇಲ್ಲ ಬ್ರೋ ನಿಮ್ಮ ಸರ್ ನೋಡಿ ಹಾಕಿದ್ದಾರೆ ಅಷ್ಟೇ ಸ್ಟಾರ್ಟ್ ಗಾಡಿ ಮತ್ತೆ ಬೇಡ ಅಂದರೆ ಕೀ ಏನು ಬ್ರೋ ಕೀ ಏನೋ ಕೆಲಸ ಇಲ್ಲಲ್ಲ ಕೇಳಿ ಏನು ಕೆಲಸ ಈ ಕೀ ಆಫ್ ಮಾಡಿ ತೆಗ್ದೆ ಗಾಡಿ ರನ್ನಿಂಗಲ್ಲೇ ಇರುತ್ತೆ ಸ್ಟೇರಿಂಗ್ ಲಾಕ್ ಮಾಡೋಕೆ ಮಾತ್ರ ಕೀ ಬೇಕು ಓಕೆ ಬ್ರೋ ಏನು ಆಫ್ ಕಾರ್ ರೆಡಿ ಆಯಿತು ಹೋಗ್ತಾ ಇದ್ದೀವಿ ವಾಪಸ್ಸು ಇಲ್ಲಿ ನೋಡಿ ಇಲ್ಲಿದೆ ಸ್ವಿಚ್ಚು ಚೆನ್ನಾಗಿದೆ ಏನು ಮಾಡಿ ಗೊತ್ತಾ ಬ್ಯಾಂಗರ್ ಕೂಡ ಇಲ್ಲೇ ಕೊಡ್ಸ್ಬಿಟ್ಟಿದ್ದೀನಿ ಇದು ಆನ್ ಮಾಡಿದ್ರೆ ಬ್ಯಾಂಗರು ಇದು ಆಫ್ ಮಾಡಿದ್ರೆ ಬ್ಯಾಂಗರ್ ಆಫು ಸೊ ಬ್ಯಾಂಗರ್ ಸ್ವಿಚ್ ಇಲ್ಲ ಸಪ್ರೇಟ್ ಇವಾಗ ಎಲ್ಲ ಅದರಲ್ಲೇ ಅಲ್ಲಿ ಇಂಜಿನ್ ಕಿಲ್ ಸ್ವಿಚ್ಚು ಸ್ಟಾರ್ಟ್ ಸ್ಟಾಪು ಆಮೇಲೆ ಸ್ಟೀರಿಯೋ ಮತ್ತು ಬ್ಯಾಂಗರ್ ಎಲ್ಲ ಅದರಲ್ಲೇ ಸೊ ಕಾರ್ ರೆಡಿ ಆಯಿತು ಥ್ಯಾಂಕ್ಸ್ ಮಂಜು ಬ್ರೋ ತುಂಬ ಥ್ಯಾಂಕ್ಸ್ ನೀವೇ ಕೊಟ್ಟಿದ್ದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇದು ಆಫ್ ಮಾಡಿದ್ರೆ ಗಾಡಿನ ಆಫ್ ಆಗಿಬಿಡುತ್ತೆ ಓಕೆ ಬಾಸ್ ನೆಕ್ಸ್ಟ್ ಏನು ಅಪ್ಡೇಟ್ ಇದೆ ನೋಡೋಣ ನೆಕ್ಸ್ಟ್ ಏನು ಮಾಡಿಸ್ಬೇಕಂತ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್ ಬಾಯ್